ನನಗೆ ಗೊತ್ತಿಲ್ಲ. ಹಣೆ ಬಾಗ ಮೂರು ಮೇಲೆ ಬಿಡ್ತೇ ಈಗ ಹಣೆ ಬರಬೇಕಾಯ್ತಾ ಕಡಿಯ ಮೂರು ಮೇಲೆ ಬಿಡ್ತೇವೆ ಈಗ ಅವಳು ನಿನಗ ಹುಡುಗಿಯ ನೋಡುವಂತ ನಾ ಪ್ರಯತ್ನ ಮಾಡ್ತಿದ್ದೆ. ಅಪ್ಪ ಮಗನ ಹೊಡೆದ್ರೆ ಮತ್ತೆ ಅದು ಸಿಕ್ಕುದಿಲ್ಲ ನಿನಗೆ. ನನಗೆ ತಲೆಗೆ ಹೋಗ್ಲಿಲ್ಲ ಮಾರೆಯ. ಅದಕ್ಕೆ ಕೇಳಿದ್ರು ವಯಸ್ಸಾದವ್ರು ಒಬ್ರು ಇರ್ಬೇಕು. ಈಗ ಅಲ್ಲ ಅಲ್ವಾ? ಅಲ್ಲ ತಗ್ಗಿ ಬಗ್ಗಿ ನಡಿ. ಯಾರ ಹುಡುಗರಲ್ಲಿ ಹೇಳ್ತೇನೆ ನಿನಗೆ. ತಗ್ಗುತ್ತೇನೆ ಬಗ್ಗಿ ನೀನು ಹೋಗು. ಹುಡುಗರಲ್ಲಿ ಹೇಳಿಕೊಡ್ತೇನೆ. ನಂದು ಅಂತ ಹೇಳಿದೆ ಹೊರಟ್ಬಿಟ್ರೆ ನೀನು ನಾಯಿ ಬೆಳೆಸ್ತಿಲ್ಲ ಅಲ್ಲ. ದನ ಬಿತ್ಲೋ ನಾಯಿ ಓಡಿಸ್ಲೋ ಅಂತ ಗೊತ್ತಾಗಿಲ್ಲ. ಅದೇ ಏನೋ ಏನೋ ಈಗ ಮಾರ್ಗ ಕಟ್ಟಿ ನಿಂತಿದ್ದೀರಲ್ಲ. ಹೌದು. ಏನ್ ನಿಮ್ಮ ಅಪ್ಪನ ದಾರಿ ಇದು? ನಿಮ್ಮ ಅಪ್ಪಂದ ನಮ್ಮ ಅಪ್ಪಂದಲ್ಲ. ನಮ್ಮ ಅಪ್ಪಂದೆ. ಹೇಗೆ ಹೇಳ ನಿಂತಿದ್ದಲ್ಲ ನಮ್ದು ಇದು ಗುರುಮಠದಲ್ವ. ಹೊರಗಡೆ ಹೋಗ್ಬೇಕು. ದಾರಿ ಬಿಡಿಯ ಬಿಡಿಯ ನಾಯಿ ಬೆಳೆಸ್ತಿಲ್ಲ ಅಲ್ಲ. ದನ ಬಿತ್ಲೋ ನಾಯಿ ಓಡಿಸ್ಲೋ ಅಂತ ಗೊತ್ತಾಗಿಲ್ಲ. ಅದೇ ಏನೋ ಏನೋ ಈಗ ಮಾರ್ಗ ಕಟ್ಟಿ ನಿಂತಿದ್ದೀರಲ್ಲ. ಹೌದು. ಏನ್ ನಿಮ್ಮ ಅಪ್ಪನ ದಾರಿ ಇದು? ನಿಮ್ಮ ಅಪ್ಪಂದ ನಮ್ಮ ಅಪ್ಪಂದಲ್ಲ. ನಮ್ಮ ಅಪ್ಪಂದೆ. ಹೇಗೆ ಹೇಳ ನಿಂತಿದ್ದಲ್ಲ ನಮ್ದು ಇದು ಗುರುಮಠದಲ್ವನ. ಗುರುಗಳು ಯಾರು? ನಮ್ಮ ತಂದೆಯವರು. ತಂದೆಗೆ ಸಮಾನ. ನಮ್ಮ ಅಪ್ಪ ಹಿಂದೆ ಸ್ವಂತ ಆಗಿದೆ ಏನೀಗ. ಹಾಗಾದ್ರೆ ನಮಗೂ ಅವರೇ ಗುರುಗಳು. ನಿಮ್ಗೂ ಅವರಪ್ಪಯ್ಯ ಇದು ನಮ್ಮ ಅಪ್ಪನ ಮನೆ ದಾರಿ. ನಿಮ್ಗೂ ಅವರಪ್ಪಯ್ಯ ನಮ್ಗೂ ಅವರಪ್ಪಯ್ಯ ಸಂಬಂಧ ಸರಿಯಾಗುದಿಲ್ಲ. ಅದು ತಂದೆಗೆ ಸಮಾನ. ನಂಗೆ ಸಮಸ್ಯೆ ಇಲ್ಲ, ನಿಮ್ಗೆ ಸಮಸ್ಯೆ ಹಾಗಾಗ್ಬಾರ್ದು. ಬೇರೆ ಮಾಡ್ತಾರೆ. ಈಗ ಅಕ್ಷರಿತ ಯಾಕೆ ಜೋರಾಗುದಾ? ಹೌದು. ನಾವು ಯಾರು? ಯಾರು? ಈ ಗುರುಮಠದಲ್ಲಿ ಹಿರಿಯ ವಿದ್ಯಾರ್ಥಿಗಳು ನಾವು. ಹಿರಿಯ ವಿದ್ಯಾರ್ಥಿಗಳು ನೀವು. ನಮ್ಮಂತ ಹಿರಿಯ ವಿದ್ಯಾರ್ಥಿಗಳು ಇರುವಾಗ ನಮಗೊಂದು ನಮಸ್ಕಾರ ಕೊಟ್ಟು ಗೌರವ ಕೊಟ್ಟು ಒಳ ಹೋಗ್ಬೇಕು ಗೊತ್ತಿದೆ ನನಗೆ. ಸಂಸ್ಕಾರ ಇಲ್ಲದೆ ಹೋದವಳು ಇವಳು. ನಮಸ್ಕಾರ ಅಲ್ಲ, ಗೌರವ ಕೊಡ್ಲಿಕ್ಕೆ ಗೌರವ ಕೊಡುವ ಹಾಗಿದ್ರೆ ಕೊಡ್ಬಹುದು. ಇಲ್ಲ ಅಂತ ಹೇಳುದು ನೀನೀಗ. ಈಗ ಮಾರ್ಗ ಕಟ್ಟಿ ನಿಂತಿದ್ದೀರಿ ದಾಂಡಿಗರ ಹಾಗೆ. ನಾವು ದಾಂಡಿಗರೇ. ನಾವು ಇಲ್ಲಿ ಹೊರಗೆ ಇರುವುದು, ನಮ್ಗೆ ಒಳ ಕೆಲಸ ಇಲ್ಲ. ಒಳ ಸೇರ್ಸೋದಿಲ್ಲ ನಿಮ್ಮನ್ನ. ನಾವು ಹೊರಗೆ ಪ್ರಥಮದಲ್ಲಿ ಇರುವುದೇ ನಾವು. ಮೇಲೆ ಇರುವಲ್ಲ ಬೇರೆ ಬೇರೆ. ನಾವು ದ್ವಾರಪಾಲಕರಿದ್ದ ಹಾಗೆ ನಾವು ವಿಚಾರ ನಮ್ಮ ಹತ್ರ ಬಂದೇ ಮುಂದೆ ಹೋಗ್ಬೇಕು. ನಮ್ಮನ್ನ ದಾಟಿ ಮುಂದೆ ಹೋಗ್ಲಿಕ್ಕಿಲ್ಲ ಅವ್ರು. ನಮ್ಮ ಕೇಳಿ ಹೋಗ್ಬೇಕು. ಹೌದೇನಾ? ಏನೋ ಏನು ಹೋಗುವವರು ಮಕ್ಕಳಿಗೆಲ್ಲ ಹೆದರ್ಸ್ತಿರಲ್ಲ. ಎದುರ್ತೇನ ಹಣೆ ಬರ ನನಗೆ ಗೊತ್ತಿಲ್ಲ. ಹಣೆ ಬಾಗ ಮೂರು ಮೇಲೆ ಬಿಡ್ತೇ ಈಗ ಹಣೆ ಬರಬೇಕಾಯ್ತಾ ಕಡಿಯ ಮೂರು ಮೇಲೆ ಬಿಡ್ತೇವೆ ಈಗ. ಅವಳು ನಿನಗ ಹುಡುಗಿಯ ನೋಡುವಂತ ನಾ ಪ್ರಯತ್ನ ಮಾಡ್ತಿದ್ದೆ. ಅಪ್ಪ ಮಗನ ಹೊಡೆದ್ರೆ ಮತ್ತೆ ಅದು ಸಿಕ್ಕುದಿಲ್ಲ ನಿನಗೆ. ನನಗೆ ತಲೆಗೆ ಹೋಗ್ಲಿಲ್ಲ ಮಾರೆಯ. ಅದಕ್ಕೆ ಕೇಳಿದ್ರು ವಯಸ್ಸಾದವ್ರು ಒಬ್ರು ಇರ್ಬೇಕು. ಗುರುಮಠಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಎಷ್ಟು ವರ್ಷ ಆಯ್ತು ನೋಡಿದ್ರೆ ಗೊತ್ತಾಗ್ತದೆ. ಒಂದು 25 ವರ್ಷ ಆಯ್ತೇನು? 26 ಲೆಕ್ಕ ಸರಿ ಉಂಟವನಿ. ಇಲ್ಲಿ ನಾನು ಈ ಗುರುಮಠದಲ್ಲಿ ಕಲ್ತು ನಾಳೆ ನಾನು ಮದುವೆ ಆಗಿ ನಾಳೆ ನನ್ನ ಮಕ್ಕಳು ಈ ಗುರುಮಠಕ್ಕೆ ಬಂದು ನೀನು ಇಲ್ಲೇ ಇರ್ತೀನಿ. ನಾನು ಇಲ್ಲೇ ಇರ್ತೇನೆ. ಒಂದೇ ಮಾತನ್ನು ಹೇಳ್ಬೇಕಂತಂದ್ರೆ ನೀವು ಒಂದು ರೀತಿ ಆದಿಜಾಂಬವ ಇದ್ದ ಹಾಗೆ. ನಿಜವಲ್ಲ? ಬೇಸರ ಪಡುವ ವಿಷಯವೇ ಅಲ್ಲ, ಸಂತೋಷ ಪಡ್ಬೇಕು. ಅದು ಅವಳಿಗೆ ಗೊತ್ತಿಲ್ಲ ಅಷ್ಟೇ ವಿಷಯ. ಬಿಟ್ಟರೆ ಗೋವಿಂದ ಆದಿಜಾಂಬವ ಅಂತ ಹೇಳಿದ್ರು. ಈಗ ಅರಿವು ವಿಚಾರ ಮಾಡ್ಬೇಕು. ನಾವು ಒಪ್ಕೊಳ್ತೇವೆ ಆದಿಜಾಂಬವ ಹೌದು. ಏನ್ ಈಗ ಹನುಮಂತನ ದೇವರು ಅಂತ ಪೂಜೆ ಮಾಡ್ತಾರೆ. ದೇವಸ್ಥಾನ ತುಂಬಾ ಕಡೆ ಉಂಟು, ಪೂಜೆ ಮಾಡ್ತಾರೆ. ಅದೇ ಜಾಂಬವ್ರನ್ನ ದೇವರನ್ನು ಪೂಜೆ ಮಾಡಿದಾರ ಇಲ್ಲ. ಆದರೂ ಸಹ ನಿಮಗೆ ಅವಕಾಶ ಕೊಡೋದು ನಾವು ಹಿಂದೆ ಕೂತಂತ ನಮಗೆ ಆಗದೆ ಅಲ್ಲ, ಗೊತ್ತಾಯ್ತಲ್ಲ. ಎಂತ ಕಡಿಮೆ ಏನ ಉಳಿದವರಿಗೆ ಹೆದರಿಸಿದಾಗ ನನಗೆ ಹೆದರ್ಸ್ಲಿಕ್ಕೆ ಬರ್ಬೇಡ. ಹೆದರುತ್ತೆ ಏನ ಏನ ನಾನು ಯಾರು ಗೊತ್ತುಂಟಾ? ಯಾರು? ಸಹಸ್ರಾಡ ಗೆಳತಿ ನೆನ್ಪಿಟ್ಕೋ. ಹೋಗ ಮರ ಐತಿ. ಯಾರು ಗೆಳತಿ ನನಗೇನು? ಅವಳು ತಕ್ಷಣ ಮ್ಯಾಲೊಂದು ಉದುರು ಬಿದ್ದವಳು ಅಲ್ವಾ? ಹೌದು, ಎಲ್ಲ ಮುಂದೆ ಎದ್ಬಿದ್ದಾಳ ರಾಜ್ಕುಮಾರಿ ಅವಳು. ರಾಜ್ಕುಮಾರಿ ಅವಳಪ್ಪ ಅವಳು ರಾಜ್ಕುಮಾರಿ. ನಮ್ಮಪ್ಪ ರಾಜ ಆಯ್ತಿಲ್ಲ, ನಾವು ರಾಜ್ಕುಮಾರ್ ಆಗ್ತಿದ್ದೆ. ಈಗ ಅಲ್ಲ ಅಲ್ವಾ? ಅಲ್ಲ. ತಗ್ಗಿ ಬಗ್ಗಿ ನಡಿ. ಯಾರ ಹುಡುಗರಲ್ಲಿ ಹೇಳ್ತೇನೆ ನಿನಗೆ. ತಗ್ಗುತ್ತೇನೆ ಬಗ್ಗಿ ನೀನು ಹೋಗು. ಹುಡುಗರಲ್ಲಿ ಹೇಳಿಕೊಡ್ತೇನೆ.
ಸತ್ಯ ಇಲ್ಲ ಸತ್ಯ ನೀ ಇಲ್ಲಿದ್ಯಾ ಮಾರ್ರೆ, ನಿಂದೆ ಇರ್ಬೇಕು ನನಗೆ. ನೀ ನಂದು ಅಂತ ಹೇಳಿದೆ ಲೋಕೆ. ಹೊರಟ್ಬಿಟ್ಟೆ ನೀನು. ನಾನು ಪರೀಕ್ಷೆ ತರ್ತಿರಲ್ಲ. ಅವಳ ಹುಡುಗಿ ಪಾಪದವಳು. ಹೌದಾ? ಅವಳ ಮನಸ್ಥಿತಿ ಏನ್ ತಿಳಿಬೇಕು ಅಂತ ಸ್ವಲ್ಪ ಕೇಳಕ್ಕಿದ್ದ. ಇರ್ಲಿ ಅಪ್ಪ. ಈಗ ನೋಡು ಹಾ ಗಟ್ಟಿ ಗೊತ್ತಾಯ್ತು ನನಗೆ. ಹೌದಾ? ಹುಡುಗಿ ನೋಡ್ಲಿಕ್ಕೆ ಚಂದಿದ್ದಾಳೆ, ಹಾ ಲೆಕ್ಕದಲ್ಲೂ ಚುರುಕಿದ್ದಾಳೆ ಅವಳು, ಇವಳಿಂದ ಅಂಗಡಿ ಒಳಗೆ ಪ್ರಶ್ನೆ ಇಲ್ಲ. ಹಾ. ಮತ್ತೆ ಒಳ್ಳೆ ಬಾಯಿ ಹರಿಸ್ತಲ. ಅಲ್ಲ ಬಾಯಿ ಹರಿಸೋರು ಬೇಕಂದ್ರೆ ವ್ಯಾಪಾರಕ್ಕೋ. ಈಗ ಅಂಗಡಿ ಒಳಗೆ ಕೂತ್ರೆ ಹೇಗೆ? ಎಂತ ಹೇಳ್ತೇನೆ ನೀನು? ಎಂತೆಂತ? ಇವಳನ್ನ ಮದುವೆ ಆಗಿ ನೀವು ಅಂಗಡಿ ಒಳಗೆ ಕೂರಿಸಿ ಏ. ನೀವು ಒಳಗಡೆ ಸಾಮಗ್ರಿ ಕಟ್ಕೊಡ್ತಾ ಇದ್ರೆ ಹಾ. ಹೊರಗೆ ಒಳ್ಳೆ ವ್ಯಾಪಾರ. ಅಷ್ಟಿದ್ರೆ ಸಾಕು.